ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ಮಸಾಲೆ ಹಾಕಿದ ಅಕ್ಕಿ ರೊಟ್ಟಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಒಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ. ರೊಟ್ಟಿ ಹಾಕಲಿಕ್ಕೆ ತುಂಬ ಜನ ಕಷ್ಟಪಡ್ತಾರೆ. ಇದು ಹಾಕೋದು ತುಂಬಾ ಈಸಿ ಇರುತ್ತೆ. ಅದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ರೈಸನ್ನು ರುಬ್ಬಿ ಮಾಡಿಕೊಂಡಿದ್ದೀನಿ. ಅಂದರೆ ನೀವು ರಾತ್ರಿ ಉಳಿದಿರುವಂಥ ರೈಸನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಾನು ಸಣ್ಣಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿ, ಮತ್ತು ಸಣ್ಣಗೆ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು, ಮತ್ತು ಏನು ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 5-6 ಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿದರೆ ಚಿಕ್ಕ ಮಕ್ಕಳಿಗೆ ಸಿಕ್ಕಿದರೆ ಖಾರ ಆಗುತ್ತೆ ಅಂತ. ನೀವು ಬೇಡ ಅಂತಂದರೆ ನೀವು ಸಣ್ಣಗೆ ಹೆಚ್ಚಿ ಮೆಣಸಿನ್ಕಾಯಿನೇ, ಹಸಿ ಮೆಣಸಿನ್ಕಾಯಿನೇ ಹಾಕೋಬೋದು. ಮತ್ತು ನಾನಿಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ನೋಡ್ಬೋದು. ಮತ್ತು ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. 1 ಬೌಲು ರೈಸ್ ಫ್ಲೋರು, ಮತ್ತು ರುಬ್ಬಿದಂಥ ರೈಸು. ನೀವು ರಾತ್ರಿ ಅನ್ನನೂ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು, ಅಥವಾ ಆಗ ಇದ್ರೂ ಕೂಡ ಅದನ್ನೇ ಯೂಸ್ ಮಾಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಈಗ ನಾನು ರುಬ್ಬಿರುವಂತಹ ರೈಸನ್ನು, ಅಂದರೆ ಅನ್ನವನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿಗೆ ಮಾಡಬೇಕು ಅನ್ನೋದ್ರ ಮೇಲೆ ನೀವು ರೈಸ್ ಫ್ಲೋರನ್ನು ತಗೋಬೇಕಾಗುತ್ತೆ. ನಾನಿಲ್ಲಿ ಇಬ್ಬರು ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ರೈಸ್ ಫ್ಲೋರ್ ಸಾಕಾಗುತ್ತೆ. ಹಾಗಾಗಿ ನಾನು ಇಷ್ಟನ್ನು ಹಾಕೋತೀನಿ. 1 ಬೌಲನ್ನು ತೊಗೊಂಡಿದ್ದೀನಿ ನಾನು, ಚಿಕ್ಕ ಬೌಲು. ಹೀಗೆ ಹಾಕ್ಕೊಂಡು ಈಗ ನಾವು ಏನು ಮಾಡಬೇಕು ಅಂದರೆ ನೆಕ್ಸ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಹಾಕಿದರೆ ಅಂದರೆ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕಲ್ವ. ಹಾಗಾಗಿ ಫಸ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೇರಿಸೋಕ್ಕೆ ಹೋಗ್ಬಿಡಿ. ಉಪ್ಪು ಜಾಸ್ತಿ ಸೇರಿಸಿದರೆ ನೀವು ಚಟ್ನಿ ಅಥವಾ ಪಲ್ಯ ಜೊತೆ ಏನಾಗುತ್ತೆ, ತುಂಬಾ ಉಪ್ಪು ಅನ್ನಿಸ್ಬಿಡುತ್ತೆ. ನೋಡಿಬಿಟ್ಟು ಮೈಲ್ಡಾಗಿ ಸೇರಿಸ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಜೀರಿಗೆ ಮತ್ತು ಕುಟ್ಟಿ ಹಾಕಿದಂತಹ ಮೆಣಸನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಳಿ. ಇಲ್ಲಾಂದರೆ ರೊಟ್ಟಿ ತೊಟ್ಟಬೇಕಾದ್ರೆ ದಪ್ಪ ಇದ್ದರೆ ಅಲ್ಲಿ ಏನಾಗುತ್ತೆ, ಕಿತ್ತು ಬರುತ್ತೆ, ರೊಟ್ಟಿ ಹರಿದು ಹೋಗುತ್ತೆ. ಸೊ ಹಂಗಾಗಿ ಸಣ್ಣಗೆ ಹೆಚ್ಕೊಂಡ್ರೆ ಏನೂ ಆಗಲ್ಲ. ಮತ್ತು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪೆಲ್ಲನೂ ಹಾಕಿ ಹೀಗೆ ಮೊದಲು ಹಿಟ್ಟನ್ನು ಎಲ್ಲ ಕಡೆಯಿಂದ ನೀಟಾಗಿ ಕಲಿಸ್ಕೋಬೇಕು. ಅಂದರೆ ಎಲ್ಲ ಕಡೆಯೂ ನಾವು ಹಾಕಿರುವಂಥ ಮಸಾಲೆ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಯಾವುದೇ ರೀತಿ ಬಿಸಿನೀರನ್ನು ಯೂಸ್ ಮಾಡಿಲ್ಲ. ನಾನು ಮಾಮೂಲಿ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ನೀವು ರೈಸನ್ನು ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ತುಂಬ ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೂ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಮತ್ತು ತಟ್ಟಬೇಕಾದ್ರೆಲ್ಲ ಬ್ರೇಕ್ ಆಗೋದು, ಒಡೆದೋಗೋದು ಆ ರೀತಿ ಎಲ್ಲ ಆಗಲ್ಲ. ನೀವು ಕಲಿಸ್ಬೇಕಾದ್ರೂ ಕೂಡ ಮೇಯ್ನ್ ನೀಟಾಗಿ ಕಲಿಸ್ಕೋಬೇಕು ಫಸ್ಟು. ಇಲ್ಲಾಂದರೆ ಅದು ರೊಟ್ಟಿ ನೀಟಾಗಿ ಬರಲ್ಲ. ನಾವು ಕಲಿಸ್ಬೇಕಾದ್ರೆ ಏರುಪೇರು ಮಾಡಬಾರ್ದು. ಹೀಗೆ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊಳ್ಳೋದ್ರಿಂದ ನೀವು ಆಗಾಗ ಕೈ ಎದ್ದುಕೊಂಡು ಕಲಿಸ್ಬೋದು. ಮತ್ತು ಹಿಟ್ಟನ್ನು ನೀವು ಆ ಕಡೆ ತುಂಬ ಹಾರ್ಡಾಗೂ ಮಾಡ್ಕೋಬಾರ್ದು, ಈ ಕಡೆ ಫುಲ್ಲು ತೆಳುಗೂ ಮಾಡ್ಕೋಬಾರ್ದು. ಆ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಾನೀಗ ಕಲಿಸ್ಬಿಟ್ಟು ಉಂಡೆಯಾಗಿ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈಗ ನಾನಿದು ಕಲಸಿದ್ದು ಆಗಿದೆ. ಇದನ್ನು ನೀವು ಒಂದು 10 ನಿಮಿಷ ಇಡ್ಬೋದು, ಅಥವಾ ಹಾಗೆ ಹಿಂದೆನೂ ಕೂಡ ನೀವು ಮಾಡೋದಿದ್ರೆ ರೊಟ್ಟಿಯನ್ನು ಮಾಡ್ಬೋದು. ನಾನಿಲ್ಲಿ ಒಂದು 10 ನಿಮಿಷ ಎತ್ತಿಟ್ಟಿರ್ತೀನಿ, ಏಕೆಂದರೆ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕಲ್ವ. ಹಾಗಾಗಿ ಒಂದು 10 ನಿಮಿಷ ನೀಟಾಗಿ ಇದನ್ನು ಕಲಸಿ ಎತ್ತಿಡ್ತೀನಿ. ಈ ರೀತಿಯಾಗಿ ಕಲಿಸ್ಬೇಕು. ನೋಡಿ, ಕಾಣಿಸ್ತಾ ಇದೆ ನಾನು ಎಷ್ಟು ನೀಟಾಗಿ ಕಲಿಸಿದ್ದೀನಿ ಅಂತ. ಹೀಗೆ ಕಲಸಿ ಎತ್ತಿಡಬೇಕು. ಈಗ ಎತ್ತಿಟ್ಟು ಹಾಗೆ 10 ಮಿನಿಟ್ಸ್ ಆದಮೇಲೆ ನಾನೀಗ ರೊಟ್ಟಿ ತೊಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಹಿಟ್ಟನ್ನು ಹೀಗೆ ಇನ್ನೊಂದು ಬಾರಿ
ತಿರುಗಿಸಿ ಕಲಿಸ್ಕೊಂಡು ಈಗ ನಿಮಗೆ ಎಷ್ಟು ಬೇಕು ರೊಟ್ಟಿ ತೊಟ್ಟೋದಕ್ಕೆ ಅಷ್ಟು ಹಿಟ್ಟನ್ನು ತಗೊಂಡು ಹೀಗೆ ಕೈಯಲ್ಲಿ ಒಂದು ಸಲ ನಾದ್ಕೋಬೇಕು. ಹೀಗೆ ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಎಲ್ಲೂ ಬ್ರೇಕ್ ಆಗೋಲ್ಲ. ನೀವು ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ಹಿಟ್ಟನ್ನು ಕೂಡ ನೀಟಾಗಿ ಕಲಿಸ್ಕೊಂಡಿರಬೇಕು. ಅದೇ ಮೇಯ್ನ್ ಟ್ರಿಕ್ಸು ಇಲ್ಲಿ. ಈ ರೀತಿಯಾಗಿ ನೀವು ಏನು ಮಾಡಬೇಕು, ಬಿಲ್ಲೆ ರೀತಿಯಾಗಿ ಮಾಡ್ಕೋಬೇಕು. ನೀವು ಅಂಗೈನ ಸಹಾಯದಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಮದು ಆಲ್ಮೋಸ್ಟ್ ರೊಟ್ಟಿ ಅಲ್ಲೇ ಇನ್ಕ್ರೀಸ್ ಆಗುತ್ತೆ ಚೆನ್ನಾಗಿ, ಮತ್ತು ಎಲ್ಲ ಕಡೆ ಒಂದೇ ಇದರಲ್ಲಿ ಬರುತ್ತೆ. ನಾನು ಮಾಡ್ಕೊಂಡಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು. ಈಗ ರೊಟ್ಟಿ ಹಿಟ್ಟು ಸ್ವಲ್ಪ ರೈಸ್ ಫ್ಲೋರನ್ನು ಹಾಕಿ ಈ ರೀತಿಯಾಗಿ ತಟ್ಕೋಬೇಕಾಗುತ್ತೆ. ಹೀಗೆ ಎಡ್ದ ಕೈಯಿಂದ ಸಪೋರ್ಟನ್ನು ಹೀಗೆ ಇಟ್ಕೊಂಡು ಈ ರೀತಿಯಾಗಿ ತಟ್ಟಬೇಕು. ಇದನ್ನು ಬಿಗಿನರ್ಸ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ, ಬರೋದೇ ಇಲ್ಲ ಅವ್ರಿಗೆ. ಎಷ್ಟೋ ದಿನ ರೊಟ್ಟಿನೇ ಹಾಕಲಿಕ್ಕೆ ಬರೋದಿಲ್ಲ. ಇದನ್ನು ನೋಡೋದ್ರಿಂದ ನೀವು ಆರಾಮಾಗಿ ಈಸಿಯಾಗಿ ಕಲ್ತ್ಕೋಬೋದು. ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ನಾನು ಹೇಳಿರುವ ಕ್ವಾಂಟಿಟಿಯಲ್ಲಿ ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ನಿಧಾನವಾಗಿ ತಟ್ಟಬೇಕು. ಸ್ವಲ್ಪ ದಿವಸ ಮಾಡಿದರೆ ಪ್ರಾಕ್ಟೀಸ್ ಆಗುತ್ತೆ. ಕೆಲವರು ಈ ರೊಟ್ಟಿ ಇದೆಲ್ಲ ಮಾಡಬೇಕು, ಇದೆಲ್ಲ ಹಿಂಸೆ ಅಂತಲೇ ಬರೀ ರೈಸ್ ಐಟಮ್ಮೇ ಮಾಡ್ತಾರೆ. ಇದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ರೈಸ್ ಐಟಮ್ಮೇ ತಿನ್ನೋದಕ್ಕಿಂತ ಡಯೆಟ್ಗೆಲ್ಲ ಇದೆಲ್ಲ ತುಂಬ ಒಳ್ಳೆಯದು. ನೋಡಿ ಈ ರೀತಿಯಾಗಿ ತಟ್ಕೋಬೇಕು. ಈಸಿಯಾಗಿ ತಟ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು, ಆದರೆ ಸಾಕಾಗುತ್ತೆ. ಬಿಗಿನರ್ಸು ಕೂಡ ನೋಡಿ ಕಲಿಬೋದು, ಏನಂತ ದೊಡ್ಡ ವಿಚಾರ ಆಗಲ್ಲ. ಎಡ್ದ ಕೈನ ಸಪೋರ್ಟ್ ಇಟ್ಕೊಂಡು ತಟ್ಟಬೇಕು. ಅಂಟಿದ್ರೆ ಸ್ವಲ್ಪ ಹಿಟ್ಟನ್ನು ಸರ್ಕೋಬೇಕಾಗುತ್ತೆ ಕೈಗೆ. ಸರ್ಕೊಂಡು ಹೀಗೆ ತಟ್ಟಬೇಕು. ನೋಡಿ ತಟ್ಟಬೇಕು, ಯಾಕೆಂದರೆ ಇದು ಮಸಾಲೆ ರೊಟ್ಟಿ ಆಗಿರೋದ್ರಿಂದ ಅಲ್ಲಿ ಈರುಳ್ಳಿ ಇರುತ್ತಲ್ವ, ಅದು ತಟ್ಟಿದ್ರೆ ಎದ್ದು ಬರೋಂಗೆ ಅಂಟ್ಕೊಂಡು ಬರೋಂಗೆ ತಟ್ಟಬಾರ್ದು. ನೀಟಾಗಿ ನೋಡಿಬಿಟ್ಟು ಹೀಗೆ ತಟ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಪಕ್ಕದಲ್ಲಿ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಇದು ಆಲ್ಮೋಸ್ಟು ಬಿಸಿ ಆಗಿದೆ. ಈಗ ನಾವು ತಟ್ಟಿರುವಂಥ ರೊಟ್ಟಿಯನ್ನು ಈ ಹಂಚ ಮೇಲೆ ಹಾಕೊಳ್ಳೋಣ. ಈಗ ನೋಡಿ ಆಲ್ಮೋಸ್ಟು ಎತ್ತಲಿಕ್ಕೆ ಇದು ತುಂಬಾ ಕಷ್ಟಪಡ್ತಾರೆ. ಈಗ ನೋಡಿ ಲಾಸ್ಟಲ್ಲಿ ಎತ್ತೋದು ಈ ರೀತಿಯಾಗಿ ಸಪೋರ್ಟಿಂದ ಒಂದು ಕೈಲಿ ಹಿಡ್ಕೊಳ್ಳೋದು. ನೋಡಿ ನಾನು ಎಷ್ಟೊತ್ತು ಹಿಡ್ಕೊಂಡಿದ್ದೀನಿ. ನನಗೆ ಇದು ಫಸ್ಟು ಬಿಗಿನಿಂಗ್ ಬರ್ತಾ ಇರಲಿಲ್ಲ. ನಾನು ಮಣೆನೇ ಸಮೇತ ಎತ್ತಿ ಹಂಚ ಮೇಲೆ ಹಾಕ್ತಾಯಿದ್ದೆ. ನೀವು ಈ ಥರ ಎಷ್ಟೋ ಜನ ಮಾಡ್ತೀರಾ. ಇದು ತೆಗೆದು ಹಾಕೋದೇ ತುಂಬ ದೊಡ್ಡ ಡಿಫಿಕಲ್ಟ್ ಕೆಲಸ. ಸೊ ಹಾಗಾಗಿ ಲಾಸ್ಟ್ ಎಡ್ಜೇನಿರುತ್ತೆ ಅಲ್ಲಿಂದ ಎತ್ತಬೇಕು. ಫಸ್ಟು ಎತ್ಬಿಟ್ಟು ಕೈನ ಅಗಲದಲ್ಲಿ ಹಸ್ತದಲ್ಲಿ ಇಟ್ಟು ಹಾಕೋದು ಅಷ್ಟೇ. ಹಂಚ ಮೇಲೆ ಸರಿಯಾಗಿ ಕೂರುತ್ತೆ. ಈಗ ಇದು ಸ್ವಲ್ಪ ಬೆಂದಾದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ನಾವು ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ರೆ ಕೈ ಸುಡಲ್ಲ, ಇಲ್ಲಾಂದರೆ ಕೈ ಸುಡುತ್ತೆ. ಹೀಗೆ ನೀರನ್ನು ಸರ್ಕೋಬೇಕಾಗುತ್ತೆ. ನೀರನ್ನು ಸರ್ವಿ ಇದನ್ನು ನಾವು ತಿರುಗಿಸಿ ಮಚ್ಚಿ ಹಾಕಬೇಕಾಗುತ್ತೆ. ಅಷ್ಟೇ. ಈರುಳ್ಳಿ ಇರೋದ್ರಿಂದ ಅದು ಒಂದ್ಸಲ ಹಿಡಿಯುತ್ತೆ, ನೀವು ನೋಡ್ಕೋಬೇಕು. ಕೆಲವರು ಎಣ್ಣೆ ಹಚ್ಚಿ ತೊಡ್ತಾರೆ ರೊಟ್ಟಿಯನ್ನು. ಆ ರೀತಿಯನ್ನು ಕೂಡ ನೀವು ಮಾಡ್ಕೊಳ್ಳೋದಿದ್ರೆ ಮಾಡ್ಬೋದು. ಅದು ಯಾಕೆ ಜಾಸ್ತಿ ನಾವು ಆಯಿಲನ್ನು ಯೂಸ್ ಮಾಡೋದಕ್ಕಿಂತ ಹೀಗೆ ಮಾಡೋದು, ಡ್ರೈ ಆಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಹಿಟ್ಟಾಕಿ ರೊಟ್ಟಿಯನ್ನು ತೊಟ್ಟೋದ್ರಿಂದ. ಮತ್ತು ಒಂದು ದಿನ ಇಟ್ಟಿದ್ರೂ ಕೂಡ ಏನೂ ಆಗಲ್ಲ. ಇದು ಒಂದಿನ 2 ದಿನ ಇಟ್ಟು ಕೂಡ ಏನೂ ಆಗಲ್ಲ. ಆದರೆ ನಾವಿನ್ನು ಒಂದು ಟೈಮು ಅಥವಾ 2 ಟೈಮ್ ಅಷ್ಟೇ ನಾವು ಯೂಸ್ ಮಾಡೋದು, ಹಾಗೇನು ಬಳಸೋಕ್ಕೆ ಹೋಗಲ್ಲ. ಈಗ ಅದನ್ನು ರೊಟ್ಟಿಯನ್ನು ಬೇಯಿಸಿ ತಿರುಗಿಸಿ ಅದಾಗಿದೆ. ಈಗ ನೆಕ್ಸ್ಟು ನಾನು ಇನ್ನೊಂದು ರೊಟ್ಟಿನ ಅದೇ ರೀತಿಯಾಗಿ ತೊಟ್ಕೊತಾ ಇದ್ದೀನಿ. ಹೀಗೆ ನಂಗೆ ಗೊತ್ತಾಗಲಿ ಅಂತ 2 ರೊಟ್ಟಿಯನ್ನು ಇಲ್ಲಿ ಮಾಡಿ ತೋರಿಸಿದ್ದೀನಿ. ನೋಡಿ ಯಾವುದೇ ರೀತಿ ಎಡ್ಜೆಲ್ಲ ಏನು ಬ್ರೇಕ್ ಆಗ್ತಾಯಿಲ್ಲ ಅಥವಾ ಕಂಠ ಹೊಡಿತಾ ಇಲ್ಲ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ತಟ್ಬೋದು. ನೀವು ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಮಾಮೂಲಿ ಕವರ್ ಬರುತ್ತಲ್ಲ ಅದ್ರ ಮೇಲೂ ಕೂಡ ತಟ್ಕೋಬೋದು. ಕವರ್ ಮೇಲೆ, ಬಾಳೆ ಎಲೆ ಮೇಲೂ ಕೂಡ ತಟ್ಕೋಬೋದು. ನೋಡಿ ಈ ರೀತಿಯಾಗಿ ಆರಾಮಾಗಿ ಎತ್ಕೊಳ್ಳೋದು. ಹೀಗೆ ಹಂಚ ಮೇಲೆ ಹಾಕಿದರೆ ಆಯಿತು.
ಅಷ್ಟೇ, ಈಸಿನೇ ಕೆಲಸ, ಕಲಿಯೋ ತನಕ. ಹೀಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. 2 ನಿಮಿಷ ಬೇಯಿಸ್ಬಿಟ್ಟು ಈಗ ಬೆಂದಿದೆ ಅನ್ನೋದು ನಮಗೆ ಗೊತ್ತಾದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಸೀದೋಗುತ್ತೆ. ಈಗ ಮತ್ತೆ ಇದನ್ನು ನೀರನ್ನು ಸರಿಬಿಟ್ಟು ನಾವು ಮಗ್ಚಿ ಹಾಕಬೇಕು, ಅಂದರೆ ತಿರುಗಿಸಿ ಹಾಕಬೇಕು ಈ ಕಡೆ ಸೈಡು ಬೇಯೋದಕ್ಕೆ. ಕೈಲಿ ಇದು ಮಾಡೋಕ್ಕೆ ಹೋಗ್ಬಿಡಿ, ಬಿಸಿ ಇರುತ್ತೆ. ಸೊ ಒಂದು ಕಾಟನ್ ಬಟ್ಟೆಯಲ್ಲಿ ಸರಿವಿರಿ, ಕೈ ಸುಡುತ್ತೆ. ಅಂದರೆ ಕೆಲವರು ಅಜ್ಜಿಯರು ಎಲ್ಲ ಇರ್ತಾರಲ್ಲ, ನಮ್ಮ ಅತ್ತೆಯವರೆಲ್ಲ ಹಾಗೇ ಸರವ್ತಾರೆ ಕೈಯಲ್ಲಿ. ನೀವು ಬಿಗಿನರ್ಸ್ಗೆಲ್ಲ ತುಂಬ ಕಷ್ಟ ಅನಿಸುತ್ತೆ, ಮತ್ತು ಕೈ ಸುಟ್ಟುಬಿಡುತ್ತೆ ಅದು. ಮತ್ತು ರೊಟ್ಟಿಗಳು ಉಸಿರು ಬಿಡುತ್ತೆ, ಅದು ಕೂಡ ಬಬಲ್ಸ್ ಬರುತ್ತಲ್ಲ, ಆಗ ಜೋಪಾನವಾಗಿರಬೇಕು. ಕೈ ಉಸಿರು ಬಿಟ್ಬಿಟ್ರೆ ಅದು ತುಂಬ ಬಿಸಿ ಗಾಳಿ ಅಲ್ವಾ, ಕೈ ಬಬಲ್ಸ್ ಬರುತ್ತೆ, ಗುಳ್ಳೆ ಆಗುತ್ತೆ. ಸೊ ಸ್ವಲ್ಪ ಜೋಪಾನವಾಗಿ ಮಾಡಬೇಕಾಗುತ್ತೆ. ಹೀಗೆ ತಿರುಗಿಸಿ ಹಾಕಿ ಮತ್ತೆ ರೊಟ್ಟಿ ರೆಡಿ ಆಗುತ್ತೆ. ಹೀಗೆ ತಿರುಗಿಸಿ ಹಾಕಿ ಯಾವ ಕಡೆ ಬೆಂದಿಲ್ಲ ಆ ಕಡೆ ನೋಡಿ ಬೇಯಿಸ್ಕೊಂಡ್ರೆ ಆಯಿತು. ತಿರುಗಿಸಿ ಈಗ ಬೇಳೆ ಬೇಯಿಸ್ಕೊಂಡಾದ್ಮೇಲೆ ನೀವು ನೆಕ್ಸ್ಟು ಈ ದಡ ಎಲ್ಲ ಸುಡಬೇಕಂತ ಅಂದರೆ ನೆಕ್ಸ್ಟು ನಾನಿಲ್ಲಿ ಫುಲ್ಕಾ ಟೈಪು ಒಲೆ ಮೇಲೆ ಡೈರೆಕ್ಟಾಗಿ ಈ ರೀತಿಯಾಗಿ ಸುಟ್ಕೋತಾ ಇದ್ದೀನಿ. ಈಗ ಸೈಡೆಲ್ಲ ನೀಟಾಗಿ ಎಲ್ಲಿ ಬೆಂದಿಲ್ಲ ಅಲ್ಲೆಲ್ಲ ನೋಡಿ ನೀಟಾಗಿ ಸುಟ್ಕೋಬೋದು. ಮತ್ತು ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬರೀ ಮೆತ್ತಗೆ ಅನಿಸುತ್ತಲ್ಲ, ಈ ರೀತಿ ಬೇಕಾದರೆ ಮಾಡ್ಕೋಬೋದು. ಇಲ್ಲ ನೀವು ಬೇಡ ಅಂದರೂ ಕೂಡ ಅದೇ ರೀತಿಯಾಗಿಯೇ ಸರ್ವ್ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ತೀನಿ, ಅಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಒಲೆಯಲ್ಲಿ ಹಾಕಿ ರೊಟ್ಟಿ ತಿಂತೀವಲ್ಲ, ಒಲೆಯಲ್ಲಿ ಮಾಡಿದ ರೊಟ್ಟಿ ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಡೈಲಿ ಮಾಮೂಲಿ ಅಕ್ಕಿ ರೊಟ್ಟಿ ಅಂತೂ ಮಾಡೇ ಮಾಡ್ತೀರಿ, ಅದಕ್ಕಿಂತ ಈ ರೀತಿಯಾಗಿ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಈ ಸಣ್ಣವ ನಾವು ಈ ರೀತಿಯಾಗಿ ಟ್ರೈ ಮಾಡ್ಬೋದು. ನೋಡಿ ಈಗ ನಾನು ಇದನ್ನು ಬಾಳೆ ಎಲೆ ಮೇಲೆ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಬದನೆಕಾಯಿ ಚಟ್ನಿಯನ್ನು ಮಾಡಿದ್ದೆ. ಬದನೆಕಾಯಿ ಚಟ್ನಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ. ಚೆನ್ನಾಗಿರೋ ಇದ್ರ ಜೊತೆಗೆ ಪಲ್ಯ ಮತ್ತು ತುಪ್ಪ ಆದರೆ ಒಳ್ಳೆ ಕಾಂಬಿನೇಷನ್ನು. ಒಂದು 2 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನು ಇದನ್ನು ಬದನೆಕಾಯಿ ಪಲ್ಯ ಮಾಡಿದ್ದೆ, ಅದ್ರ ಜೊತೆಗೆ ಸರ್ವ್ ಮಾಡಿದ್ದೀನಿ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಡೈಲಿ ಅಕ್ಕಿ ರೊಟ್ಟಿ ಹಾಕೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಅಮೇಝಿಂಗ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.